ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಲಸಿಯಾ ಬ್ಲಾಗ್. ಇವತ್ತು ನಾವು ಹಬ್ಬಕ್ಕೆ ಸ್ನ್ಯಾಕ್ಸ್ ಅನ್ನು ತಯಾರು ಮಾಡೋಣ ಬನ್ನಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಲೈಟ್ ಬ್ಲ್ಯಾಕಿಶ್ ಬಂದರೆ ಸಾಕು ಫ್ರೆಂಡ್ಸ್. ಇಷ್ಟೊಂದು ಬ್ಲ್ಯಾಕಿಶ್ ಆದರೆ ಸಾಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಒಂದು ಬೌಲ್ಗೆ ಹಾಕೊಳ್ರಿ ಫ್ರೆಂಡ್ಸ್ ಇದನ್ನ, ಕಡಲೆ ಬೀಜನ ಫ್ರೈ ಆಗಿದ್ದು. ಈಗ ಕಡಲೆ ಬೀಜ ನಾವು ಎಷ್ಟು ಮೆಜರ್ಮೆಂಟಲ್ಲಿ ಹಾಕೊಂಡ್ರು ಅಷ್ಟೇ ಮೆಜರ್ಮೆಂಟಲ್ಲಿ ಕಡಲೆ ಪಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ. ಇದನ್ನು ಅಷ್ಟೇ ಲೈಟ್ ಬ್ಲ್ಯಾಕಿಶ್ ಆದರೆ ಸಾಕು ಕಡಲೆ ಪಪ್ಪು. ಇಷ್ಟೊಂದು ಬ್ಲ್ಯಾಕಿಶ್ ಆದರೆ ಸಾಕು ಫ್ರೆಂಡ್ಸ್. ಈಗ ನಾವು ಕಡಲೆ ಬೀಜನ ಒಟ್ಟನ್ನು ತೆಗಿಯೋಣ ಬನ್ನಿ ಫ್ರೆಂಡ್ಸ್. ರೌಂಡ್ ಆದರೆ ಸಾಕು ಫ್ರೆಂಡ್ಸ್. ಕಡಲೆ ಬೀಜಗೆ ಒಟ್ಟೆಲ್ಲ ರಿಮೂವ್ ಮಾಡಿದ್ದೀನಿ. ಒಟ್ಟೆಲ್ಲ ರಿಮೂವ್ ಆದಮೇಲೆ ಈ ಕಡಲೆ ಪಪ್ಪು ಏನು ಫ್ರೈ ಮಾಡಿರ್ತೀರಿ ಇದ್ರ ಒಳಗಡೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಈಗ ಒಂದು ರೌಂಡ್ಗೆ ಸಾಕು ಮಿಕ್ಸಿಗೆ. ತೀರಾ ಪುಡಿ ಆಗೋದು ಬೇಡ, ಒಂದು ಸ್ವಲ್ಪ ಮೀಡಿಯಮಿಗಿದ್ರೆ ಸಾಕು ಇದು ಪುಡಿ ಮಾಡ್ಕೊಳಕ್ಕೆ ಫ್ರೆಂಡ್ಸ್. ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ, ಇಷ್ಟು ಮಾತ್ರ ಆದರೆ ಸಾಕು. ಈಗ ನಾನು 10 ಯಾಲಕ್ಕಿ ತೊಗೊಂಡಿದ್ದೀನಿ. ಅದೇ ಚಾರ್ಗೆ ಇವಾಗ ಹಾಕಿ ಒಂದು ರೌಂಡು ಸಾಕು ಫ್ರೆಂಡ್ಸ್. ಯಾಲಕ್ಕಿ ಆದರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಬೌಲಲ್ಲಿ ನಾನು ಒಣಗಿದ ಕೊಬ್ಬರಿ ರೆಡಿ ಮಾಡ್ಕೊಂಡಿದ್ದೀನಿ 1 ಕಪ್ಪಷ್ಟು. ಆಮೇಲೆ ಎಳ್ಳನ್ನು ಹಾಕಿ, ಬಿಳೆ ಎಳ್ಳು 2 ಸ್ಪೂನ್ಸ್ ಹಾಕಿ ಸಾಕು, 2 ಸ್ಪೂನ್ಸು. ಈಗ ನಾನೇನು ಕಡಲೆ ಬೀಜ ಕಡಲೆ ಪಪ್ಪು ಏನು ಪುಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಇದು ಆ್ಯಡ್ ಮಾಡ್ತೀನಿ. ಇದಾದಮೇಲೆ ನೀವು ಬೆಲ್ಲ ಆ್ಯಡ್ ಮಾಡ್ಕೊಳ್ರಿ. ನಾನು ಈ ಮೆಜರ್ಮೆಂಟಲ್ಲಿ ಕಡಲೆ ಪಪ್ಪು ಕಡಲೆ ಬೀಜ 2 ಪಾವಷ್ಟು ಹಾಕೊಂಡಿದ್ದೀನಿ. ಈಗ 3 ಪಾವಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಈಗ ನಾನು 3 ಪಾವಷ್ಟು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಪಾವಷ್ಟು ಬೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಹೂರ್ಣ ರೆಡಿ ಆಗುತ್ತೆ. ಈಗ ಹೂರ್ಣ ಎಲ್ಲ ರೆಡಿ ಆಯಿತು. ಈಗ ನಾವು ಮೈದಾ ಹಸಿ ಹಿಟ್ಟು 2 ಪಾವಷ್ಟು ತಗೊಂಡು ಚಪಾತಿಗೆ ಹೆಂಗೆ ಕಲಸಿ ಆ ಥರ ಇದು ಕಲಿಸ್ಕೊಳ್ಳೋಣ ಬನ್ನಿ. ಮೈದಾ ಹಿಟ್ಟು ರೆಡಿ ಆಯಿತು. ಈಗ ನಾನು ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಪ್ಯಾನ್ಗೆ ನಾನು 1/2 ಲೀಟರಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಗೋಲ್ಡ್ ವಿನ್ನರ್ ಆಯಿಲ್ ಲೋ ಫ್ಲೇಮಲ್ಲಿ ಇಟ್ಬಿಡಿ, ಎಣ್ಣೆ ಕಾಯಲಿ. ಅಷ್ಟೊತ್ತಿಗೆ ನಾವು ಪೂರಿಗೆ ಹೆಂಗೆ ಲಟ್ಸ್ಕೊತೀರಿ ಆ ಥರ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಕಜ್ಜಿಕಾಯಿ ಒತ್ತು ಅಂತ ಪ್ರೆಸ್ಸರ್ ತಗೊಂಡಿದ್ದೀನಿ. ಈಗ ಪೂರಿ ಥರ ಲಟ್ಸ್ಕೊಂಡಿದ್ದೀನಿ ಮೈದಾ ಹಿಟ್ಟು. ಈಗ ಈ ಪ್ರೆಸ್ಸರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ, ಸುತ್ತ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಈಗ ಈ ಪ್ರೆಸ್ಸರ್ ಮೇಲೆ ಏನು ಲಟ್ಸ್ಕೊಂಡಿರ್ತೀರಲ್ಲ ಪೂರಿ ಸೈಜಲ್ಲಿ, ಅದು ಈ ಥರ ಮೇಲೆ ಇಟ್ಟು ಈಗ ಹೂರ್ಣ ಒಂದು ಸ್ವಲ್ಪ ಹಾಕಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಅಲ್ಲಿ ಈಗ ನಾನು ಲಟ್ಸ್ಕೊಂಡಿರೋವಂಥ ಮೈದಾ ಹಿಟ್ಟು ಈ ಥರ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ 2 ಸ್ಪೂನ್ಸ್ ಅಷ್ಟು ಹೂರ್ಣ ಹಾಕ್ಕೊಬೇಕಿದ್ರ ಒಳಗಡೆ. ಈ ಥರ ಹಾಕ್ಕೊಬೇಕು ಫ್ರೆಂಡ್ಸ್, 2 ಸ್ಪೂನ್ಸ್ ಅಷ್ಟು. ಈಗ ಪ್ರೆಸ್ ಮಾಡಿ ಈ ಥರ ಕಜ್ಜಿಕಾಯಿ ಶೇಪಲ್ಲಿ ಈಗ ಬರುತ್ತೆ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕಾದಿದೆ. ಇವಾಗ ಹಾಕಿ ಫ್ರೆಂಡ್ಸ್, ಎಣ್ಣೆ ಕಾದ್ಮೇಲೆ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಕಜ್ಜಿಕಾಯಿ. ನೋಡಿ ಫ್ರೆಂಡ್ಸ್, ಈಗ ಕಜ್ಜಿಕಾಯಿ ರೆಡಿ ಆಯಿತು. ಈ ಥರ ಮಾಡೋದು. ಅಲ್ಲಿ ಕಜ್ಜಿಕಾಯಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್. ಮಾಡ್ಕೊಳ್ಳಿ ಫ್ರೆಂಡ್ಸ್, ವೆರಿ ಈಸಿ. 1 ಅವರ್ ಒಳಗಡೆ ಎಲ್ಲ ಮಾಡ್ಬೋದು ಇದು.